ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಹೆಸರು ತರಬೇಕು ಅಂದ್ಬಿಟ್ಟು ನಾವು ಆಟ ಆಡ್ತಾ ಇದ್ದಾರೆ ಸರ್. ಮೇಡಮ್ ನಿಮ್ಮೆಲ್ಲರ ಓಟ್ ಯಾರಿಗೆ? ಇನ್ನು ಕ್ಯಾಂಪ್ಟನ್ ಅಂದ್ರೆ ಭಯಂಕರ ಸರ್, ಕೊಡ್ತಾ ಇರ್ತಾನೆ ತಗೋತಾ ಇರ್ಬೇಕಷ್ಟೇ ಎಲ್ಲಾರು. ನಮಗೆ ತುಂಬಾ ಇಷ್ಟವಾದವರು ಗಿಲ್ಲಿ ಮತ್ತು ರಕ್ಷಿತಾ. ಆಪೋಸಿಟ್ ಚೆನ್ನಾಗಿ ನಡೀತಾ ಇದೆ, ಹಂಗೆ ನಡೀಲಿ ಚೆನ್ನಾಗಿರುತ್ತೆ. ತುಂಬಾ ಕ್ವಾಟ್ಲೆ ಕೊಟ್ರು ಇವಾಗ ಪರವಾಗಿಲ್ಲ ಸರ್, ಚೆನ್ನಾಗಿ ಆಡ್ತಾ ಇದಾರೆ. ಈ 1 ವೀಕ್ ಅಂತೂ ಅದೇ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾಗಂತೂ ತುಂಬಾನೇ ಬೇಜಾರು ಅನಿಸ್ತದೆ. ಇಲ್ಲಿಗೆ ಈಗ ಸೋಮಾರಿತನ ಬಿಟ್ಟು ಚೆನ್ನಾಗಿ ಆಟ ಆಡ್ಬೇಕು. ಗಿಲ್ಲಿ ಇಲ್ಲ ಅಂದ್ರೆ ಅದು ಬಿಗ್ ಬಾಸ್ ಈ ಸಲ ಯಾರು ನೋಡ್ತಾನೆ ಇರ್ಲಿಲ್ಲ. ಅವ್ರು ಗೆಲ್ಲಬೇಕು ಅಂತ ನಾವು ಆಶಿಸ್ತೀವಿ. ಪುನೀತ್ ಅವ್ರು ಹೆಂಗೆ ಕೋಟ್ಯಾಧಿಪತಿ ನಡ್ಸ್ಕೊಡ್ತಾ ಇದ್ರು, ಅದೇ ರೀತಿ ಇವರು ಹಂಗೆ ನಡ್ಸ್ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ನ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ನಾನೀಗ ಸಕ್ಕರೆ ನಾಡು ಮಂಡ್ಯದಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡೋದಕ್ಕೆ ಬಂದಿದ್ದೀನಿ. ಬನ್ನಿ ನಮ್ಮ ಮಂಡ್ಯದ ಜನತೆ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅವ್ರಿಗೆ ಯಾರು ಇಷ್ಟ, ಯಾಕೆ ಇಷ್ಟ, ಅವರ ನೆಚ್ಚಿನ ಸ್ಪರ್ಧಿ ಯಾರಂತ ಹೇಳ್ತಾರೆ, ಕೇಳ್ಬಿಡೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ರವಿ ಅನ್ಬಿಟ್ಟು. ರವಿ ಸರ್, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತಾ ಡೈಲಿ ನೋಡ್ತಾ ಇದೀವಿ ಸರ್. ಸರ್ ಅದ್ರಲ್ಲಿ ಯಾರು ಇಷ್ಟ ಸರ್? ನಮ್ಗೆ ಗಿಲ್ಲಿ ನಟ ಇಷ್ಟ. ಗಿಲ್ಲಿ ನಟ ಅವ್ರು ಯಾಕೆ ಇಷ್ಟ ಸರ್? ಅವರು ತುಂಬಾ ಎಲ್ಲಾರ್ಗು ಚಮ ಕೊಟ್ಕೊಂಡು ಪ್ರತಿಯೊಂದು ಎಲ್ರಿಗೂ ಟಾಂಗ್ ಕೊಟ್ಕೊಂಡು ಚೆನ್ನಾಗಿ ಆಡ್ಕ ಬರ್ತಾ ಇದಾರೆ. ಆದ್ರಿಂದ ಅವರೇ ಗೆಲ್ಲಬೇಕು. ಅಂದ್ರೆ ಮಂಡ್ಯದ ಹುಡುಗ, ಮಂಡ್ಯದ ಗಂಡು ಅವನು. ಹುಡುಗದ ಬದಲು ಮಂಡ್ಯದ ಗಂಡು ಅಂತಾನೆ ಹೇಳ್ಬೇಕು ಅವನ್ನ ಇವತ್ತು. ಅಂದ್ರೆ ಮಂಡ್ಯಗೆ ಒಂದು ಹೆಸರು ತರ್ತಾ ಇದ್ದಾನೆ. ಹೆಸರು ತರ್ತಾ ಇದಾರೆ ಸರ್. ಸರ್ ಗಿಲ್ಲಿ ಅವ್ರ ಜೊತೆ ಕಾವ್ಯ ಅವರು ಇದಾರೆ. ಕಾವ್ಯ ಅವರು ಹೇಗೆ ಆಡ್ತಾರೆ ಸರ್? ಸರ್ ಕಾವ್ಯ ಅವರು ಆಡ್ಬೇಕು ಅಂದ್ರೆ ಗಿಲ್ಲಿನೇ ಕಾರಣ. ಗಿಲ್ಲಿ ಅವ್ರ ಇರೋದ್ರಿಂದ ಕಾವ್ಯ ಇವತ್ತು ಕ್ಯಾಪ್ಟನ್ ಆಗಕ್ಕೆ ಅದು ಇದಾಗಿದೆ. ಇಲ್ಲ ಅಂದ್ರೆ ಗಿಲ್ಲಿ ಅವ್ರ ಇಲ್ಲ ಅಂದ್ರೆ ಕ್ಯಾಪ್ಟನ್ ಆಗಕ್ ಆಗದೇ ಇಲ್ಲ ಸರ್. ಅಲ್ಲ ಕ್ಯಾಪ್ಟನ್ ಆಗಿರೋ ನೋಡ್ಬಿಟ್ಟಿದೀರಾ? ಅಲ್ಲೇ ನೋಡಿದೀವಿ. ಡೈಲಿ ಸಾಯಂಕಾಲ 9:00 ಕೂತ್ಕೊಂಡ್ರೆ 11 ಗಂಟೆಗೆ ಅದ್ ನೋಡ್ದೇನೆ ನಾವು ಇದ್ ಮಾಡಲ್ಲ. ಸರ್ ಕಿಚ್ಚ ಸುದೀಪ್ ಸರ್ ಹೇಗ್ ನಡ್ಸ್ಕೊಡ್ತಾರ ಸರ್ ಕಾರ್ಯಕ್ರಮ? ಅವರು ಸುದೀಪ್ ಚೆನ್ನಾಗಿ ನಡ್ಸ್ಕೊಡ್ತಾ ಇದಾರೆ ಸರ್. ಯಾರದೇ ಆಗ್ಲಿ ಅವರು ಕಡ್ಡಿ ತುಂಡಾದಂಗೆ ಮಾತುಕತೆ ಚೆನ್ನಾಗಿ ಮಾತಾಡ್ಕೊಂಡು ಯಾವ್ದೇ ಅಲ್ಲೇ ಮಾತಾಡ್ತಾರೆ ಸರ್. ಅಲ್ಲೇ ಬಹುಮಾನ. ಅದ್ರ ಮತ್ತೆ ವಾಪಸ್ ತಗೊಂಡು ಹೋಗಂಗೆ ಇಲ್ಲ ಅವರು. ಸರ್ ಹಾಗೆ ಅಶ್ವಿನಿ ಗೌಡ ಅವರು? ಅಶ್ವಿನಿ ಗೌಡ ಬಿಡಿ ಸರ್, ಅವರು ಯಾವಾಗ ಯಾರು ಇವತ್ತು ಅವ್ರ ಚೆನ್ನಾಗಿ ಅವ್ರ ಜೊತೆ ಇರ್ತಾರೆ, ಇನ್ನೊಬ್ಬರ ಜೊತೆ ಇರ್ತಾರೆ. ಅವ್ರದೆಲ್ಲ ಇದಿಲ್ಲ ಸರ್. ಮೇನ್ ಗಿಲ್ಲಿನೇ. ಧ್ರುವಂತು, ರಕ್ಷಿತಾ, ಧನುಷ್, ಸ್ಪಂದನ ಇವರೆಲ್ಲ ಇದಾರೆ. ಇವರೆಲ್ಲ ಹೇಗೆ ಆಡ್ತಾರೆ ಸರ್? ಅವರೆಲ್ಲ ಮಾಮೂಲಿ ಸರ್. ಅವ್ರವ್ರದ್ದು ಈಗ ಕಾವ್ಯ ಚೆನ್ನಾಗಿದೆ, ಕಾವ್ಯ ಜೊತೆ ಇರ್ತಾರೆ. ಅಶ್ವಿನಿ ಚೆನ್ನಾಗಿದೆ, ಅಶ್ವಿನಿ ಜೊತೆ ಇರ್ತಾರೆ. ಧ್ರುವನ್ ಚೆನ್ನಾಗಿದೆ, ಧ್ರುವನ್ ಜೊತೆ ಇರ್ತಾರೆ. ರಘು ಚೆನ್ನಾಗಿದೆ, ರಘು ಜೊತೆ ಇರ್ತಾರೆ. ಆತರ ಗಿಲ್ಲಿ ಏನಿದ್ರೆ ಮಸ್ಟ್ ಅನ್ಸುಟ್ಟು ಯಾರು ಪ್ರತಿಯೊಬ್ಬರು ಟಾಂಗ್ ಕೊಟ್ಕೊಂಡು ಎಲ್ರು ನಾನ್ ಗೆದ್ದಿ ಹೋಗ್ಲೇಬೇಕು, ನಮ್ಮ ಮಂಡ್ಯ ಜಿಲ್ಲೆಗೆ ಒಂದ್ ಹೆಸರು ತರಬೇಕು ಅಂದ್ಬಿಟ್ಟು ನಾವು ಆಟ ಆಡ್ತಾ ಇದಾರೆ ಸರ್. ಸರ್ ಗಿಲ್ಲಿ ಅವರು ಸಾಂಗ್ ಹೇಳ್ಕೊಂಡೆ ಎಲ್ರು ಅವ್ರ ಕಡೆ ಸೆಳ್ಕೊಂಡ್ಬಿಟ್ಟಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ ಗಿಲ್ಲಿ ಆ ಸಾಂಗ್ ಕೊಡೋದ್ರಲ್ಲಿ ಟಾಪ್ 1. ಯಾಕೆಂದ್ರೆ ಒಂದ್ ಸಾಂಗ್ ಆಡಿದ್ರೆ ನೋಡಿದ್ರೆ ಅಲ್ಲೇನೆ, ದೊಡವ ದೊಡವ ದೋಸೆ ಕೊಡುವ, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡುವ, ನಮ್ಮಪ್ಪ ರಾಜ ಕೊತ್ಮೀರಿ ಬೀಜ ಸಾರಗಾಕ ಸೊಪ್ಪು, ನೀವಿಬ್ಬರು ಮಾಡೋ ತಪ್ಪು. ಅದನ್ನ ಯಾರ್ಗ್ ಅನ್ವಯಿಸಿದ್ರೆ ಅಂದ್ರೆ ಈ ಅಶ್ವಿನಿ ಮೇಡಮ್ ಅವ್ರಿಗೂ ಮತ್ತೆ ಜಾನ್ವಿವರ್ಗೂ ಅದನ್ನ ಅನ್ವಯಿಸಂಗೆ ಹೇಳಿದ್ದಾರೆ ಅವರು. ಓಕೆ ಸರ್. ಸರ್ ಮನೇಲಿ ಎಲ್ಲರೂ ನೋಡ್ತಾರ ಸರ್? ಮನೇಲಿ ಎಲ್ಲಾ ನೋಡ್ತೀವಿ ಸರ್, ಪ್ರತಿಯೊಬ್ರು ನೋಡ್ತೀವಿ. ನಮ್ಮ ಮನೇಲಿ 8 ಓಟ್ ಇದೆ, 8 ಓಟು ಗಿಲ್ಲಿಗೇನೆ ನೋಡಿ. ಆಮೇಲೆ ನನ್ ಮೊಮ್ಮಗ ಪ್ರತಿದಿನ 9:00 ಸ್ಟಾರ್ಟ್ ಆಗಿದ ಮುಂಚೆ ಅಪ್ಪ ಗಿಲ್ಲಿ 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 ಅಂತಾರೆ. ನನ್ ಇವಾಗ್ಲೂ ಒಂದು ಈಗ ಸ್ಟೇಟಸ್ ಹಾಕ್ಸ್ತಾ ಇದೀನಿ, ಮಾತಾಡ ಅಪ್ಪ ಗಿಲ್ಲಿ 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 ಅಂತ. ಅವನು ಆ ಸಾಂಗ್ ಬತ್ತು ಅಂದ್ರೆ ಸಾಕು, ಅವನು ಎದ್ದಿ ಕುಣಿತಾನೆ. ಸೂಪರ್ ಸೂಪರ್ ಸರ್. ಅಂದ್ರೆ ಮಕ್ಕಳು ಕೂಡ ಅಷ್ಟೊಂದು ಆಕರ್ಷಿತರಾಗಿದ್ದಾರೆ. ಆಗಿದ್ದಾರೆ ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ರ. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಓಟ್ ಆಗ್ತಾ ಇದೀರಾ ಸರ್? ಆಗ್ತಾ ಇದೀವಿ ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ರ, ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ಸರ್ ಮಹೇಂದ್ರ ಅಂತ ನನ್ನ ಹೆಸರು. ಮಹೇಂದ್ರ ಸರ್, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಹೌದು ಸರ್, ನೋಡ್ತೀವಿ ನಾವು. ಸರ್ ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ? ಸರ್ ಚೆನ್ನಾಗಿ ಬರ್ತಾ ಇದೆ. ನಮ್ದು ಫೇವ್ರೇಟ್ ಕಂಟೆಂಟ್ ಬಂದ್ಬಿಟ್ಟು ಗಿಲ್ಲಿ. ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನೆ, ಅವನ ಗೆಲ್ತಾನೆ ಅಂತ ನಮ್ಗೆ ಕಾನ್ಫಿಡೆನ್ಸ್. ಸರ್ ಇಡೀ ಕರ್ನಾಟಕನೇ ಹೇಳ್ತಾ ಇದೆ. ಹೌದು ಹೌದು ಸರ್, ಹೌದು. ಅವರೇ ಬರೋದು. ಇನ್ನು ಸ್ವಲ್ಪ ರೇಕ್ಸೋದು ಒಂದ್ ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟು ಆಟದ ಬಗ್ಗೆ ಸ್ವಲ್ಪ ಇದ್ ಮಾಡ್ಕೊಂಡು ಹೋದ್ರೆ ಆರಾಮಾಗಿ ಅವರೇ ವಿನ್ ಆಗಿ ಆಗ್ತಾರೆ. ಸರ್ ಅವ್ರಿಗೆ ಕ್ಯಾಪ್ಟನ್ ಆಗ್ತಿಲ್ವಲ್ಲ, ಯಾಕೆ ಸರ್? ಕ್ಯಾಪ್ಟನ್ ನೆಕ್ಸ್ಟ್ ವಾರ ಪಕ್ಕನ 100% ಕ್ಯಾಪ್ಟನ್ ಆಗ್ತಾರೆ. ಅದನ್ನೇ ಹೇಳದ್ನಲ್ಲ, ಅವರು ಸ್ವಲ್ಪ ಇದನ್ ಬಿಟ್ಬಿಟ್ಟು ತಮಾಷೆ ಮಾಡೋದ್ ಬಿಟ್ಬಿಟ್ಟು ಟಾಸ್ಕ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ರೆ ಡೆಫಿನೆಟ್ಲಿ ಅವ್ನು ಆಗ್ಬಿಡ್ತಾರೆ ಸರ್ ಗಿಲ್ಲಿ ಅವರು. ಅಂದ್ರೆ ಈ ಸರಿ ಕಾವ್ಯ ಆಗಿದ್ದಾರೆ, ನೆಕ್ಸ್ಟ್ ವೀಕ್ ಅವನ ಗಿಲ್ಲಿ ಅವ್ರು ಆಗ್ತಾರೆ ಪಕ್ಕ 100% ಸರ್. ಸರ್ ಎಷ್ಟೊಂದ್ ಜನದ ಆಸೆ ಇದೆ ಸರ್, ಗಿಲ್ಲಿ ಕ್ಯಾಪ್ಟನ್ ಆಗಿ ನೋಡ್ಬೇಕು. ಈಗ್ಲೇ ಹಿಂಗ ಗಿಲ್ಲಿ ಆಡ್ದವನೆ, ಇನ್ನು ಕ್ಯಾಪ್ಟನ್ ಆದ್ಮೇಲೆ ಹೆಂಗೆ ಅಂತ. ಇನ್ನು ಕ್ಯಾಪ್ಟನ್ ಆದ್ರೆ ಭಯಂಕರ ಸರ್. ಕೊಡ್ತಾ ಇರ್ತಾನೆ ತಗೋತಾ ಇರ್ಬೇಕಷ್ಟೇ ಎಲ್ಲಾರು ಅವಾಗ. ಹೌದೌದು. ಅಲ್ಲೇ ಬಹುಮಾನ, ಡಬಲ್ ಬಹುಮಾನ. ಹೌದು ಸರ್. ಹೌದು. ಆಕ್ಚುಲಿ ನಮ್ಮ ಅಕ್ಕ ಮಾವ್ರದ್ದು ಆಸೆ ಕೂಡ ಅದೇ, ಗಿಲ್ಲಿ ಇನ್ನು ಕ್ಯಾಪ್ಟನ್ ಆಗಿಲ್ಲ, ಆಗ್ಬೇಕು ಅಂತ. ನಿಮ್ಮೆಲ್ಲರ ಹಾರೈಕೆಯಿಂದ ಆದಷ್ಟು ಬೇಗ
ಗಿಲ್ಲಿ ಕ್ಯಾಪ್ಟನ್ ಆಗ್ಲಿ. ಓಕೆ ಸರ್, ಹಾಗೆ ಆಗ್ತಾರೆ 100%. ನಾವು ದೇವ್ರ ಹತ್ರ ಬೇಡ್ಕತ್ತೀವಿ, ವೋಟ್ ಮಾಡ್ತಾ ಇದೀವಿ ನಾವು. 100% ಆಗ್ತಾರೆ ಸರ್. ಅಶ್ವಿನಿ ಮೇಡಮ್ ಹೇಗೆ ಆಡ್ತಾರೆ? ಅಶ್ವಿನಿ ಮೇಡಮ್ ಸರ್ ದುಡ್ಡು ಸರ್ ಅಷ್ಟೇ, ಅವರು ದೊಡ್ಡವರು ಅಂತ ತಳ್ತಾ ಇದಾರೆ ಅಷ್ಟೇ ಅವರು. ಅದು ಬಿಟ್ರೆ ಏನಿಲ್ಲ, ಎಲ್ಲ ಅವರೆಲ್ಲ ಫೇಕ್ ಸರ್ ಅವರು. ಏನಾದ್ರು ಗಿಲ್ಲಿ ಏನಾದ್ರು ಒರಿಜಿನಾಲಿಟಿ ಏನಿದೆ ಇಲ್ಲಿ ಬರ್ತಾ ಇದೆ, ಇಲ್ಲಿ ಹೇಳ್ತಾ ಇದ್ದಾನೆ ಅಷ್ಟೇನೆ ಅವನು. ಅಷ್ಟೇ ಫಿಲ್ಟರ್ ಇಲ್ಲ, ಫಿಲ್ಟರ್ ಏನಿಲ್ಲ, ಇಲ್ಲಿದೆ ಇಲ್ಲಿ ಹೇಳ್ತಾ ಇದ್ದಾನೆ ಅಷ್ಟೇನೆ. ಅವರೆಲ್ಲ ಒಂದ್ ಗೇಮ್ ಸರ್, ಅವ್ರದ್ದು ಬೇರೆ ತರ ಸ್ಟ್ರಾಟಜಿ ಮಾಡ್ಕೊಂಡು ಆಡ್ತಾವ್ರೆ. ಇವ್ನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ಇವನು ಸ್ಟ್ರಾಟಜಿ ಸ್ಟಾರ್ಟ್ ಮಾಡಿದ್ರೆ ಇವ್ನು ನಂಬರ್ 1. ಇವ್ನು ಯಾರು ಬೀಟ್ ಮಾಡಕ್ ಆಗದೇ ಇಲ್ಲ. ಇವನಿಂದಾನು TRP ಅಲ್ಲಿ. ಹೌದು ಸರ್, ಈಗ ಕಲರ್ಸ್ ಕನ್ನಡ ಮತ್ತೆ TRP ನಂಬರ್ 1 ಬಂದಿದೆ ಅಂತೆ. ಹೌದು ಸರ್, ಹೌದು. ಅದಕ್ಕೆ ಕಾರಣ ಬಿಕಾಸ್ ಆಫ್ ಸುದೀಪ್ ಸರ್ ಮತ್ತೆ ಗಿಲ್ಲಿಯಿಂದಾನೇ ಅದು. ಸುದೀಪ್ ಸರ್ ಅವರು ಚೆನ್ನಾಗಿ ನಡೆಸ್ಕೊಡ್ತಾ ಇದಾರೆ. ಗಿಲ್ಲಿನು ನಂಬರ್ 1 ಕಂಟೆಂಟ್. ಸರ್, ಈಗ ನಿಮ್ಮ ಮಂಡ್ಯದ ಪರವಾಗಿ ಗಿಲ್ಲಿ ನಟನಿಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಸರ್, ಗಿಲ್ಲಿ ನಡ್ಡನ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಕಪ್ ಗೆದ್ಕೊಂಡ್ ಬನ್ನಿ ಮಂಡ್ಯಗೆ, ವೆಲ್ಕಮ್ ಮಾಡ್ತೀವಿ ಅದ್ದೂರಿಯಾಗೆ. ಮಂಡ್ಯ ಗೊತ್ತಲ್ಲ ನಿಮ್ಗೆ, ಮಂಡ್ಯ ಗೊತ್ತು, ಇಂಡಿಯಾಗೆ ಗೊತ್ತು, ಪ್ರಪಂಚಕ್ಕೆ ಗೊತ್ತು ಸರ್. ಮಂಡ್ಯಕ್ಕೆ ಬನ್ನಿ, ಕಪ್ ಗೆದ್ಕೊಂಡು ಎಲ್ಲ ಕಾಯ್ತಾ ಇದೀವಿ ಸರ್, ಅಷ್ಟೇ ಹೇಳಕ್ ಇಷ್ಟಪಡ್ತೀವಿ ನಾವು. ತುಂಬಾ ಚೆನ್ನಾಗಿ ಮಾತಾಡಿದ್ರ ಸರ್. ಹಾಗೆ ಜಿಯೋ ಹಾಟ್ಸ್ಟಾರ್ ಅಲ್ಲಿ ವೋಟ್ ಮಾಡೋದು ಮರಿಬೇಡಿ ಸರ್. ಮಾಡ್ತಾ ಇದೀನಿ ಸರ್, 99 ಪಕ್ಕ ಅವ್ರಿಗೆ. ಇನ್ನೊಂದು ಅವ್ರ ಜೊತೆ ಯಾರು ಇರ್ತಾರ ಅವ್ರಿಗೊಂದು ವೋಟ್ ಅಂಡರ್ಸ್ಟುಡ್ ಇರ್ಲಿ ಅಂತ ಒಂದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾತಾಡಿದ್ರ. ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ತೆ. ನಮಸ್ತೆ. ಮೇಡಮ್, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ ಎಲ್ಲ. ಮೇಡಮ್, ಈ ಕಾರ್ಯಕ್ರಮ ಹೇಗ್ ಮೂಡಿ ಬರ್ತಾ ಇದೆ? ಚೆನ್ನಾಗ್ ಬರ್ತಾ ಐತೆ. ಆದ್ರೆ ಏನಾರು ಆಗ್ಲಿ ಜಗಳ ಕಡಿಮೆ ಮಾಡಿ ಆಟ ಜಾಸ್ತಿ ಮಾಡ್ಬೇಕಷ್ಟೇ. ಅಂದ್ರೆ ಜಗಳ ಬೇಡ ಅಂತ ಹೇಳ್ತೀರಾ? ಜಗಳ ಬೇಡ ಅಂತ ಅಷ್ಟೇ. ಟಾಸ್ಕ್ ಅಲ್ಲಿ ಏನಿದೆಯೋ ಅದನ್ನ ಆಡ್ಬೇಕು. ಮಾಮೂಲಿ ಟಾಸ್ಕ್ ಮುಗಿದ್ಮೇಲೆ ಚೆನ್ನಾಗಿರ್ಬೇಕು. ಟಾಸ್ಕ್ ಅಲ್ಲಿ ಜಗಳ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಮಾಮೂಲಿ ಇದಾಗಿದ್ದಾಗ ಜಗಳ ಕಡಿಮೆ ಇರ್ಬೇಕು. ಫ್ರೆಂಡ್ ರೀತಿ ಇದ್ರೆ ಚೆನ್ನಾಗಿರುತ್ತಲ್ವ. ಹೌದು. ನಿಮಗೆ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರು ಇಷ್ಟ ಮೇಡಮ್? ಗಿಲ್ಲಿ. ಕಾವ್ಯ ಅವರು? ಕಾವ್ಯ 50-50. ಒಟ್ಟು ನಿಮ್ಮ ಮಂಡ್ಯ ಜನತೆ ಪರವಾಗಿ ಗಿಲ್ಲಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಗಿಲ್ಲಿಗೆ ಈಗ ಸೋಮಾರಿತನ ಬಿಟ್ಟು ಚೆನ್ನಾಗ್ ಆಟ ಆಡ್ಬೇಕು. ಸ್ವಲ್ಪ ಸೋಮಾರಿತನ ಐತೆ, ಚೆನ್ನಾಗ್ ಆಟ ಆಡ್ಬೇಕು. ಚೆನ್ನಾಗಿ ಆಟ ಆಡ್ಬೇಕು. ನಿಮ್ಮ ಓಟು ಯಾರಿಗೆ ಮೇಡಮ್? ಗಿಲ್ಲಿ. ರಕ್ಷಿತಾ. ಗಿಲ್ಲಿ ಗೆಲ್ತಾರ ಮೇಡಮ್? ಅನ್ಕೊಂಡಿದೀವಿ. ಜನ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಗೊತ್ತಿಲ್ಲ. ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೀವೆಲ್ಲ ಓಟ್ ಹಾಕ್ತೀರಾ ಮೇಡಮ್? ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ. ಸರ್, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಹಾ ಸರ್, ನೋಡ್ತೀವಿ. ಸರ್, ಈ ಕಾರ್ಯಕ್ರಮ ಹೇಗ್ ಮೂಡಿ ಬರ್ತಾ ಇದೆ? ಚೆನ್ನಾಗಿ ಮೂಡ್ ಬರ್ತಿದೆ ಸರ್. ಸರ್, ಈ ಕಾರ್ಯಕ್ರಮದಲ್ಲಿ ಮಂಡ್ಯದ ಜಿಲ್ಲೆಯ ಒಬ್ಬ ಕಂಟೆಸ್ಟೆಂಟ್ ಇದ್ದಾರೆ, ಅವ್ರು ಯಾರು ಸರ್? ಗಿಲ್ಲಿ. ಗಿಲ್ಲಿ ಅವರು ಹೇಗೆ ಆಡ್ತಾರೆ ಸರ್? ಚೆನ್ನಾಗಿ ಆಡ್ತಿದ್ದಾರೆ ಸರ್. ಗಿಲ್ಲಿ ಅವರು ಎಲ್ಲ ಕಡೆ ಕಾಮಿಡಿ ಮಾಡಿ ತುಂಬಾ ಜನಮನ ಸೆಳೆದಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮ್ಮೂರ್ ಹುಡುಗ ಆಡ್ತಿದ್ದಾರೆ, ಖುಷಿ ಆಯ್ತು ನಮ್ಗೆ. ಬಿಗ್ ಬಾಸ್ ಅಲ್ಲಿ ಹೋಗಿ ಆಡ್ತಿದ್ದಾರೆ ಅಂತ. ಹಾ ಸರ್, ಅವ್ರು ಗೆಲ್ಬೇಕು ಅಂತ ನಾವು ಆಶಿಸ್ತೀವಿ. ಸರ್, ಎಲ್ಲ ಕಡೆನೂ ಗಿಲ್ಲಿನೇ ಗೆಲ್ಬೇಕು ಅಂತ ಹೇಳ್ತಾರೆ. ಅಷ್ಟೊಂದು ಚೆನ್ನಾಗಿ ಆಡ್ತಾ ಇದಾರೆ ಸರ್ ಗಿಲ್ಲಿ ಅವರು? ಹಾ ಸರ್, ಅವ್ರು ಚೆನ್ನಾಗಿ ಆಡ್ತಿದ್ದಾರೆ. ಬಡವ್ರ ಮನೆ ಹುಡುಗ ಬೆಳಿಬೇಕು. ಹೌದು, ಇದೇ ಸ್ಲೋಗನ್. ಹೌದು ಸರ್, ನಿಜ. ಸರ್, ಕಾವ್ಯ ಅವರು ಹೇಗೆ ಆಡ್ತಾರೆ? ಕಾವ್ಯ ಅವರು ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮೂರ್ ಹುಡುಗ ಅನ್ನೋದು ಖುಷಿ, ನಮ್ಗೆ ಅಭಿಮಾನ ಜಾಸ್ತಿ. ಹಾ ಸರ್, ಹೌದು. ಸರ್, ಈ ಬಾರಿ ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಮನೆ ಅಂದ್ಮೇಲೆ ಸಹಜ ಕ್ಯಾಪ್ಟನ್ ಆಗೋದು ಇರ್ಲಿ. ಆದ್ರೆ ಗಿಲ್ಲಿ ಅವ್ರು ಆಗಿಲ್ವಲ್ಲ? ಆಯ್ತಾರ, ಬರೋವರ ಇನ್ನು ಟೈಮ್ ಇದೆಯಲ್ಲ. ಅಂದ್ರೆ ಕ್ಯಾಪ್ಟನ್ಸಿ ಮಾಡಿಕೊ ನಮ್ಗೇನಪ್ಪ ಇದಿಲ್ಲ. ಕಪ್ ಇದು ಗೆಲ್ಬೇಕಷ್ಟೇ, ಲಾಸ್ಟ್ ಅಲ್ಲಿ ಫೈನಲ್. ಹೌದು, ನಿಜ. ಯಾರೇ ಕ್ಯಾಪ್ಟನ್ ಆದ್ರೂ ಗಿಲ್ಲಿ ಅವರು ವೈಸ್ ಕ್ಯಾಪ್ಟನ್. ಹೌದು ಸರ್. ಸರ್, ನಿಮ್ಮ ಮಂಡ್ಯದ ಜನತೆ ಪರವಾಗಿ ಗಿಲ್ಲಿ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಗೆದ್ದು ಬರ್ಲಿ, ಚೆನ್ನಾಗ್ ಆಡ್ಲಿ, ಇನ್ನು ಜನನ ಜಾಸ್ತಿ ನಗಿಸ್ಲಿ ಅಂತ ಹೇಳ್ತೀವಿ. ನಿಮ್ಮ ಓಟು ಸರ್? ಗಿಲ್ಲಿಗೆ ಸರ್. ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೀವು ಓಟ್ ಹಾಕ್ತಾ ಇದೀರಾ ಸರ್? 99 ಒಟ್ಟು ಗಿಲ್ಲಿಗೆ ಹಾಕೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಸರಿ ಸರ್, ಆಯ್ತು ಸರ್. ನಮಸ್ತೆ ಅಮ್ಮ. ನಮಸ್ತೆ. ನಿಮ್ಮ ಹೆಸರಮ್ಮ? ಲೀಲಾವತಿ, ಮಂಡ್ಯ. ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಮ್ಮ? ನೋಡ್ತೀವಿ. ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಿದೆ ಅಮ್ಮ? ತುಂಬಾ ಚೆನ್ನಾಗೈತೆ. ಎಲ್ರಿಗೂ ಮನೋರಂಜನೆಯನ್ನ ನೀಡ್ತಾ ಇದೆಯಾ ಅಮ್ಮ? ಎಲ್ಲ ತುಂಬಾ ಚೆನ್ನಾಗಿ ಎಲ್ಲ ನೋಡ್ತಾ ಇದಾರೆ. ಬಿಗ್ ಬಾಸ್ ತುಂಬಾ ಚೆನ್ನಾಗೈತೆ. ಸುದೀಪ್ ಸರ್ ಹೇಗ್ ನಡ್ಸ್ಕೊಡ್ತಾ ಇದಾರಮ್ಮ? ಸುದೀಪ್ ಸರ್ ಚೆನ್ನಾಗಿ ನಡ್ಸ್ಕೊಡ್ತಾ ಇದಾರೆ. ಪುನೀತ್ ಅವ್ರ ಹೆಂಗೆ ಕೋಟ್ಯಾಧಿಪತಿ ನಡ್ಸ್ಕೊಡ್ತಾ ಇದ್ರು, ಅದೇ ರೀತಿ ಇವರು ಹಂಗೆ ನಡ್ಸ್ಕೊಡ್ತಾ ಇದಾರೆ ಬಿಗ್ ಬಾಸ್ ನ. ತುಂಬಾ ಚೆನ್ನಾಗೈತೆ. ಸುದೀಪ್ ಸರ್ ಎಲ್ರಿಗೂ ನ್ಯಾಯ ಒದಗಿಸ್ತಾರಮ್ಮ? ಎಲ್ಲ ನ್ಯಾಯ ಒದಗಿಸ್ತಾರೆ. ಯಾಕೆಂದ್ರೆ ಅವ್ರು ಬೇರೆ ಇವ್ರು ಬೇರೆ ಅಂತ ಅವರು ಆತರ ತಾರತಮ್ಯ ಇಲ್ಲ. ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದಾರೆ. ಎಲ್ಲ ಒಂದೇ, ನಮ್ಮ ಮನೆ ಬಳಗ ನಮ್ದು ಒಂದೇ ಅಂತ ಅನ್ನೋ ಒಂದು ರೀತಿಲಿ ಚೆನ್ನಾಗಿ ಮಾಡ್ತಾ ಇದಾರೆ ಎಲ್ಲಾರು. ಅಶ್ವಿನಿ ಗೌಡರು ಹೇಗ್ ಆಡ್ತಾರಮ್ಮ? ಅಶ್ವಿನಿ ಗೌಡ ಒಂದ್ ಸ್ವಲ್ಪ ರೇಗಾಡ್ತಾರೆ ಅಂತಂದ್ರೆ ಬೇಗ ನಮ್ ತರ ಒಂದ್ ಸ್ವಲ್ಪ ಕೋಪ ಅವ್ರಿಗೆ. ಒಂದ್ ಸ್ವಲ್ಪ ತಾಳ್ಮೆ ಮಾಡ್ಕೊಂಡ್ರೆ ಅವರು ಮುಂದಕ್ಕೆ ಗೆಲ್ಬಹುದು. ಗಿಲ್ಲಿ ನಟ ಹಾಗೆ ಕಾವ್ಯ ಅವ್ರು ಹೇಗ್ ಆಡ್ತಾರಮ್ಮ?
ಹೌದು, ಅವರು ಕೆ ಆರ್ ಪೇಟೆಯವರು, ಇವರು ಮಳವಳ್ಳಿಯವರು, ಎಲ್ಲ ನಮ್ಮ ಕುಟುಂಬನೇ, ಮಂಡ್ಯ ಸೇರಿದ್ದಲ್ವಾ. ಅವರು ತುಂಬಾ ಚೆನ್ನಾಗ್ ಆಡ್ತಾರ. ಅವ್ರು ಕಾಮಿಡಿ, ಕಾವ್ಯನೂ ತುಂಬಾ ಸ್ಮೂತ್, ಚೆನ್ನಾಗ್ ಮಾತಾಡ್ತಾರೆ ಅವರು. ಯಾವ್ದೇ ಇದ್ರು ಹಾಗೆ ರಘು ಬೆಂಗಳೂರವ್ರು ಬೇರೆ ಬೇರೆ ಕಡೆ ಊರಲ್ಲಿ ಇರ್ಬಹುದು, ಆದ್ರೆ ಅವರು ಚೆನ್ನಾಗ್ ಆಡ್ತಾ ಇದಾರೆ. ನಮ್ ಬಳಗ ಅಂತ ಅಂತಿಲ್ಲ, ಎಲ್ಲಾರು ಚೆನ್ನಾಗ್ ಆಡ್ತಾ ಇದಾರೆ. ಎಲ್ಲಾರ್ಗು ಎಲ್ಲಾರು ತಗೊಳಲ್ಲ, ಲಾಸ್ಟ್ ಅಲ್ಲಿ ಒಬ್ರಿಗೇನೆ ಕೊಡೋದು. ಅವ್ರಿಗೆ ಯಾರಿಗ್ ಬರುತ್ತೆ 50 ಲಕ್ಷ, ಅವರು ಜೈ ಅಂತ ತಗೊಂಡು ಹೋಗ್ತಾರೆ. ಒಟ್ಟು ನಿಮ್ಗೆ ಯಾರು ಗೆಲ್ಬೇಕಂತ ಆಸೆ ಅಮ್ಮ? ಅಂತಂದ್ರೆ ಎಲ್ಲ ತುಂಬಾ ಬೇಸರ ಮಾಡ್ಕೋತಾರೆ. ಎಲ್ಲ ಚೆನ್ನಾಗೆ ಇದ್ ಮಾಡ್ತಾವ್ರೆ. ಕೊನೆಗ್ ಬಂದ್ರೆ ನಮ್ಮ ಇವರು ಅಶ್ವಿನಿ ಗೌಡ ಬರ್ಬೋದು, ಇಲ್ಲ ಅಂತಂದ್ರೆ ರಜಿತ್ ಬರ್ಬೋದು, ರಜತ್ ಬರ್ಬೋದು. ಆಮೇಲೆ ಗಿಲ್ಲಿ ನಟಮ್ಮ? ಗಿಲ್ಲಿ ನಟ ಅವನು ಪ್ರಯತ್ನ ಮಾಡ್ತಾವ್ರೆ, ಅಂತಂದ್ರೆ ಅವನು ತುಂಬಾ ಚೆನ್ನಾಗ್ ಮಾತಾಡ್ತಾರೆ. ನೋಡು, ಅವ್ರು ಮೂರ್ ಜನದಲ್ಲಿ ಯಾರ ಬರ್ಬೋದು ಒಬ್ರು. ರಕ್ಷಿತಮ್ಮ? ರಕ್ಷಿತಾ ಬತ್ತಾವ್ರೆ, ಆದ್ರೆ ಸ್ವಲ್ಪ ಇನ್ನೂನು ಅವರು ಪಳಗ್ಬೇಕು, ಪಳಗ್ಬೇಕು. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗೈತೆ. ಅವ್ರ 3 ಜನ ಯಾರು ಬರ್ಬೋದು. ಒಟ್ಟಾರೆಯಾಗಿ ನಿಮ್ಮ ಓಟು? ನಮ್ಮ ಓಟು ಗಿಲ್ಲಿಗೆ. ಸುತ್ತಿ ಬಳಸಿ ಮತ್ತೆ ಗಿಲ್ಲಿಗೆ ಹೇಳ್ತಾ ಇದ್ರಮ್ಮ. ಅಮ್ಮ, ಮಂಡ್ಯದ ಪರವಾಗಿ ನಿಮ್ಮೆಲ್ಲರ ಓಟು ಯಾರಿಗೆ, ಹಾಗೆ ಯಾರು ಗೆಲ್ಬರ್ಬೇಕಂತ ನಿಮ್ಮ ಆಸೆ? ಮಂಡ್ಯದ ಪರವಾಗಿ ಗಿಲ್ಲಿ, ಮಳವಳ್ಳಿ ಗಿಲ್ಲಿ ಅವರು ಬರ್ಬೇಕು ಅಂತ ತುಂಬಾ ಆಸೆ. ನೀವು ಜಿಯೋ ಹಾಟ್ಸ್ಟಾರ್ ಅಲ್ಲಿ ಓಟ್ ಹಾಕ್ತಾ ಇದ್ದೀರಮ್ಮ? ಓಟ್ ಹಾಕ್ತಾ ಇದೀವಿ. ತುಂಬಾ ಧನ್ಯವಾದಗಳಮ್ಮ, ತುಂಬಾ ಚೆನ್ನಾಗಿ ಮಾತಾಡಿದಿರ. ನಮಸ್ತೆ ಸರ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಮೇಡಮ್, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಡೈಲಿ ನೋಡ್ತಾ ಇದೀವಿ. ಈ ಕಾರ್ಯಕ್ರಮ ಹೇಗ್ ಮೂಡಿ ಬರ್ತಾ ಇದೆ ಮೇಡಮ್? ಚೆನ್ನಾಗಿದೆ, ಬಟ್ ಗಿಲ್ಲಿಯಿಂದ ಅದು ನಡೀತಾ ಇರೋದು ಸರ್. ಗಿಲ್ಲಿ ಇಲ್ಲ ಅಂದ್ರೆ ಅದು ಬಿಗ್ ಬಾಸ್ ಈ ಸಲ ಯಾರು ನೋಡ್ತಾನೆ ಇರ್ಲಿಲ್ಲ. ಈ ಮಾತು ಕೇಳ್ಪಟ್ಟೆ ಇದೆ ಮೇಡಮ್, ಸುಮಾರು ಕಡೆ ಈ ಮಾತು ಹೇಳ್ತಾ ಇದಾರೆ. ಈ ಮಾತು ಪಕ್ಕಾ ಸತ್ಯ ಮೇಡಮ್. ಹೌದು, ಇನ್ ಯಾರಿಲ್ಲ ಅಂತ ಅಟ್ರಾಕ್ಟ್ ಆಗಿ ಯಾರು ಆಡ್ತಾನೂ ಇಲ್ಲ. ಒಂಥರ ಅವನು ಕಾಮಿಡಿ ಆಗು ಇರ್ತಾನೆ, ಟಾಸ್ಕ್ ಗಳು ಆಡ್ತಾ ಇದ್ದಾನೆ, ಚೆನ್ನಾಗ್ ಮಾಡ್ತಾ ಇದ್ದಾನೆ. ಅದರಿಂದ ಗಿಲ್ಲಿನೇ ವಿನ್ ಆಗ್ಬೇಕು. ನಿಮ್ಮೆಲ್ಲರೂ ಓಟ್ ಯಾರಿಗೆ ಮೇಡಮ್? ಗಿಲ್ಲಿ. ಮೇಡಮ್, ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೀವೆಲ್ಲ ಓಟ್ ಹಾಕ್ತೀರಾ? ಆಗ್ತಾ ಇದೀವಿ. ತಪ್ಪದೆ ಮಿಸ್ ಮಾಡದೆ ಆಗ್ಲೇಬೇಕು. ಆಗ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಯಾರಿಗೆ ಹಾಕ್ತಾರೆ ಮೇಡಮ್? ಗಿಲ್ಲಿ. ಮೇಡಮ್, ನಿಮ್ಮೆಲ್ಲರ ಓಟ್ ಯಾರಿಗೆ? ಗಿಲ್ಲಿ ಗೆಲ್ತಾರಾ? ಜಿಯೋ ಹಾಟ್ಸ್ಟಾರ್ ಅಲ್ಲಿ ಓಟ್ ಹಾಕ್ತೀರಾ? ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ ಸರ್. ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ ಮೇಡಮ್? ಚೆನ್ನಾಗಿದೆ ಸರ್. ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ನಮ್ಗೆ ಇದು ಗಿಲ್ಲಿ ನಟ, ಮತ್ತೆ ಅಶ್ವಿನಿ ಗೌಡ. ರಕ್ಷಿತಾ ಶೆಟ್ಟಿ ಇಲ್ಲ ಸರ್, ಇತ್ತೀಚೆಗಂತೂ ಅವ್ರದ್ದು ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿರೋದು ಓವರ್ ಆಗಿ ಆಡ್ತಿದ್ದಾಳೆ ಅಂತ ಅನ್ಸುತ್ತೆ. ಹೌದು, ತುಂಬಾನೇ ಟಾರ್ಚರ್ ಅಂತಾನು ಅನ್ನಿಸ್ತಿದೆ. ಈ ಬಿಗ್ ಬಾಸ್ ಮನೇಲಿದ್ದಾಗ್ಲೂ ಅಷ್ಟೇ, ಮತ್ತೆ ಸೀಕ್ರೆಟ್ ಅದ್ಲೂನು ಅಷ್ಟೇ ಅತಿ ಅನ್ನಿಸ್ತಿದೆ ಯಾಕೋ. ಹೌದು ಸರ್, ಇತ್ತೀಚೆಗಂತೂ ಬೇಜಾರ್ ಅನ್ಸಿದೆ. ಸ್ಟಾರ್ಟಿಂಗ್ ಓಕೆ ಇತ್ತು. ಈ 1 ವೀಕ್ ಅಂತೂ ಅದೇ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾಗಂತೂ ತುಂಬಾನೇ ಬೇಜಾರ್ ಅನ್ಸ್ತಿದೆ, ನೋಡಕ್ಕೆ ಆಗ್ತಿಲ್ಲ. ಹಾಗೆ ಧ್ರುವ ಅಂತ ಅವ್ರಿಗೆ ಆಡ್ತಾರೆ ಮೇಡಮ್? ಹೌದು, ಪರವಾಗಿಲ್ಲ ಸರ್, ಪರವಾಗಿಲ್ಲ. ಹಾಗೆ ಇವರು ರಘು, ಆಮೇಲೆ ಬೆಟರ್ ಅನ್ಸುತ್ತೆ ಸರ್. ರಘುದ್ ಬೆಟರ್ ಅನ್ಸುತ್ತೆ. ಅಶ್ವಿನಿ ಗೌಡ ಮೇಡಮ್? ಅಶ್ವಿನಿ ಗೌಡ ಪರವಾಗಿಲ್ಲ, ಅತಿ ಅಂತ ಏನ್ ಅನ್ಸಲ್ಲ. ಗಿಲ್ಲಿ ಓಕೆ ಅನ್ಸುತ್ತೆ ಸರ್. ಗಿಲ್ಲಿ ನ್ಯಾಚುರಲ್ ಆಗೇ ಇದಾನೆ ಅನ್ಸುತ್ತೆ. ಅದೇ ಗಿಲ್ಲಿದು ಪರವಾಗಿಲ್ಲ, ರಕ್ಷಿತಾ ಶೆಟ್ಟಿದು ಓವರ್ ಅನ್ಸ್ತದೆ. ನಿಮ್ಮೆಲ್ಲ ಓಟ್ ಯಾರಿಗೆ ಮೇಡಮ್? ನಮ್ಮಲ್ಲಿ ಅದೇ ಗಿಲ್ಲಿಗೆನೆ ಸರ್. ಗಿಲ್ಲಿ ಗೆಲ್ತಾರ ಮೇಡಮ್? ಹೌದು ಸರ್, ಇದೆ, ಹೋಪ್ ಇದೆ. ರನ್ನರ್ ಅಪ್ ಅಂತೂ ಹಾಗೆ ಆಗ್ತಾರೆ ಅಂತ ಅನಿಸ್ತಿದೆ. ಕಾವ್ಯ ಅವ್ರು ಹೇಗೆ ಆಡ್ತಿದಾರೆ ಮೇಡಮ್? ಕಾವ್ಯನು ಪರವಾಗಿಲ್ಲ ಸರ್. ಕ್ಯಾಪ್ಟನ್ ಆಗಿದಾರಲ್ಲ? ಹೌದು, ಈ ವಾರದ ಕ್ಯಾಪ್ಟನ್ ಅವರೇನು ಚೆನ್ನಾಗಿ ಮಾಡ್ಬೋದಾ? ಮಾಡ್ಬೋದು ಸರ್. ಒಟ್ಟಾರೆಯಾಗಿ ನಿಮ್ ಓಟು ಗಿಲ್ಲಿ ನಟನ್. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಓಟ್ ಹಾಕ್ತಾ ಇದಾರೆ ಮೇಡಮ್? ನನ್ ಮಗಳು ಆಗ್ತಿದ್ದಾಳೆ ಸರ್, ನಾನು ಇಲ್ಲ. ನಾನು ಕಂಪಲ್ಸರಿ ಅಂತ ನೋಡ್ತೀವಿ 9:30 to 11. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರ. ಓಕೆ ಸರ್, ಥ್ಯಾಂಕ್ ಯು ಸರ್. ಅಣ್ಣ, ನಿಮ್ಮ ಹೆಸರು? ನಮ್ಮ ಹೆಸರು ಸತ್ಯ ಅನ್ಬಿಟ್ಟು. ಸದ್ಯ ಅಣ್ಣ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಅಣ್ಣ? ನೋಡ್ತೇವೆ ಅಣ್ಣ. ಬಿಗ್ ಬಾಸ್ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಿದೆ ಅಣ್ಣ? ಸೂಪರ್ ಆಗಿ ಮೂಡ್ ಬರ್ತಾ ಇದೆ ಅಣ್ಣ. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಅಚ್ಚುಮೆಚ್ಚು ನೆಚ್ಚಿನ ಕಂಟೆಸ್ಟೆಂಟ್? ನಮಗೆ ತುಂಬಾ ಇಷ್ಟವಾದವರು ಗಿಲ್ಲಿ ಮತ್ತು ರಕ್ಷಿತಾ. ಅವ್ರಿಬ್ರು ಯಾಕೆ ಇಷ್ಟ ಅಣ್ಣ? ಗಿಲ್ಲಿ ನಮ್ಮ ಮಂಡ್ಯದವರು, ಚೆನ್ನಾಗಿ ಆಟ ಆಡ್ತಾರೆ, ಎಲ್ರಿಗೂ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಬಟ್ ಎಲ್ರಿಗೂ ಕಾಲು ಎಳಿತಾರೆ, ಖುಷಿ ಅವ್ರ ಕಂಡ್ರೆ. ಹಂಗಾಗಿ ನಮ್ಮ ಮಂಡ್ಯದವರು ಗಿಲ್ಲಿ ಅವ್ರು ಗೆಲ್ಬೇಕು. ಅಶ್ವಿನಿ ಗೌಡರಣ್ಣ? ಅಶ್ವಿನಿ ಗೌಡರು ಆಡ್ತಾರೆ, ಬಟ್ ಅವ್ರದ್ದು ಏನಂದ್ರೆ ಮೈಂಡ್ ಸೀಮಿತ ಇರಲ್ಲ. ಈಗ ಆಡಿದ ಮಾತನ್ನ ಮತ್ತೆ ಗೇಮ್ ಬಂದಾಗ ಅವ್ರಿಗೆ ಬದಲಾವಣೆ ಆಗಿ ಮಾತಾಡ್ತಾರೆ. ಹಂಗಾಗಿ ಅಶ್ವಿನಿ ಗೌಡರು ಅಣ್ಣ. ಮಂಡ್ಯದ ಪರವಾಗಿ ನೀವು ಗಿಲ್ಲಿ ನಟನಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ? ಮಂಡ್ಯದಿಂದ ಹೇಳ್ತಾ ಇದೀವಿ, ಗಿಲ್ಲಿ ಅವ್ರು ಗೆದ್ದು ಬರ್ಬೇಕು, ಅದೇ ನಮ್ಮ ಆಸೆ. ಅದು ನಮ್ಮ ಮಂಡ್ಯ ಜಿಲ್ಲೆಯ ಹೆಮ್ಮೆಯ ವಿಷಯ. ಹಂಗಾಗಿ ಗಿಲ್ಲಿಯವ್ರು ಗೆಲ್ಬೇಕು. ಅಣ್ಣ, ನೀವೆಲ್ಲ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಓಟ್ ಹಾಕ್ತಾ ಇದೀರಣ್ಣ? ಆಗ್ತಾ ಇದೀವಿ.
ನಿಮ್ ಮನೆ ಹೋಟೆಲ್ ಗಿಲ್ಲಿಗೆ ಆ ಗಿಲ್ಲಿಗೆ. ತುಂಬಾ ಚೆನ್ನಾಗಿ ಮಾತಾಡಿದ್ರಣ್ಣ. ಓಕೆ. ಬಸ್ ನಿಮ್ಮ ಹೆಸರು? ವಿಕಾಸ್. ವಿಕಾಸ್ ಅವರೇ, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ. ಈ ಒಂದು ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ? ಬಿಗ್ ಬಾಸ್ ಬಂದು ತುಂಬಾ ಚೆನ್ನಾಗ್ ಬರ್ತಿದೆ. ನನಗ್ ಬಂದು ಗಿಲ್ಲಿ ಕಾವ್ಯದೆ ತುಂಬಾ, ಯಾಕೆ ನಾವು ಮಂಡ್ಯದವ್ರೆ, ಅದರಿಂದ ನಮ್ಮ ಯಾವ್ದೇ ಸಪೋರ್ಟ್ ಇದ್ರು ಗಿಲ್ಲಿಗ್ ಮಾತ್ರ. ಈ ಸತ್ ಬಂದು ಗೆದ್ದು ಬರೋದ್ ಮಾತ್ರ ಪಕ್ಕ ಗಿಲ್ಲಿ ಅಂತಾನೆ ಪಕ್ಕ ಫಿಕ್ಸ್ ಮಾಡಿ ಹೇಳ್ತೀನಿ. ಅದೇ ಇಡೀ ಕರ್ನಾಟಕನೇ ಹೇಳ್ತಾ ಇದೆಯಲ್ಲ ಗಿಲ್ಲಿ ಅಂತ. ಸರ್, ಇಡೀ ಕರ್ನಾಟಕ ಬಂದು ಹೇಳ್ತಿರೋದು ಗಿಲ್ಲಿ ಬಂದು ಮಂಡ್ಯದನು. ಮತ್ತೆ ಇನ್ನೊಂದ್ ಹೇಳ್ಬೇಕಂದ್ರೆ ರೈತರ ಕಡೆ ಮಗ ಬಂದು, ರೈತರ ಮಗ ಬೆಳ್ದೇ ಬೆಳಿಬೇಕು, ಅದರಿಂದ ಎಲ್ಲಾ ಸಪೋರ್ಟ್ ಬಂದು ಗಿಲ್ಲಿಗೆ ಆಗಿರುತ್ತೆ ಸರ್. ಕಾವ್ಯ ಅವರು ಹೇಗಾಡ್ತಾರೆ? ಕಾವ್ಯ ಅವರು ಪರವಾಗಿಲ್ಲ, ಅವ್ರು ಮಂಡ್ಯದ್ರು, ಅವ್ರು ಕೂಡ ಚೆನ್ನಾಗ್ ಆಡ್ತಾರೆ. ಅಶ್ವಿನಿ ಗೌಡ ಅವರು? ಅಶ್ವಿನಿ ಗೌಡ ಅವರು ಪರವಾಗಿಲ್ಲ, ಯಾಕೆ ಆಪೋಸಿಟ್ ಚೆನ್ನಾಗಿ ನಡೀತಾ ಇದೆ, ಹಂಗೆ ನಡೀಲಿ, ಚೆನ್ನಾಗಿರುತ್ತೆ. ಒಟ್ಟಾರೆಯಾಗಿ ನಿಮ್ ಓಟು? ನಮ್ಮ ಓಟೆ ಗಿಲ್ಲಿಗೆ. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಓಟ್ ಹಾಕ್ತೀರಾ? ಜಿಯೋ ಸ್ಟಾರ್ ಲಾಸ್ಟ್ ಟೈಮ್ 2 ಸತ ಹಾಕಿದ್ದೆ, ಇನ್ ಪ್ರತಿ ಸರಿ ಹಾಕಿದ್ರೆ ಪಕ್ಕ ಗಿಲ್ಲಿಗೆ ನಂದು. ಥ್ಯಾಂಕ್ ಯು ಸೋ ಮಚ್. ಅಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಜಾನಕಿ ಅಂತ ಸರ್. ಅಮ್ಮ, ಕನ್ನಡ ಬಿಗ್ ಬಾಸ್ ನೋಡ್ತೀರಮ್ಮ? ನೋಡ್ತೀನಿ ಸರ್. ಹೇಗ್ ಮೂಡ್ ಬರ್ತಿದೆ ಅಮ್ಮ ಕಾರ್ಯಕ್ರಮ? ಅದೇ ಸುದೀಪ್ ಅವರಿಂದ ಕಾರ್ಯಕ್ರಮ ಯಾವತ್ತೂ ಚೆನ್ನಾಗೇ ಬರುತ್ತೆ ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ಅಮ್ಮ? ನನ್ಗೆ ಸರ್ ಗಿಲ್ಲಿ ಮತ್ತು ಸೂರಜ್ ಸರ್. ಸೂರಜ್. ಹೌದು ಸರ್. ಅವ್ರಿಬ್ರು ಯಾಕೆ ಇಷ್ಟಮ್ಮ? ಏನೋ ಒಂಥರ ಅಲ್ಲಿಗೆ ಅಟ್ರಾಕ್ಟ್ ಸರ್ ಅವರು. ಹೌದು. ಈ ಬಾರಿ ಅಶ್ವಿನಿ ಅವ್ರು ಹೇಗೆ ಆಡ್ತಿದಾರಮ್ಮ? ಅಶ್ವಿನಿ ಅವರು ಚೆನ್ನಾಗ್ ಆಡ್ತಾವ್ರೆ ಸರ್. ತುಂಬಾ ಕ್ವಾಟ್ಲೆ ಕೊಟ್ರು, ಇವಾಗ ಪರವಾಗಿಲ್ಲ ಸರ್, ಚೆನ್ನಾಗಿ ಆಡ್ತಾ ಇದಾರೆ. ಅವ್ರು ಗೆಲ್ಬೇಕು ಅಂತಾನು ಇಷ್ಟ ಸರ್. ಕಾವ್ಯ ಅವರು ಈ ಬಾರಿ ಕ್ಯಾಪ್ಟನ್ ಆದ್ರಮ್ಮ, ಅವರು ಚೆನ್ನಾಗಿ ಮಾಡ್ಬೋದಮ್ಮ ಕ್ಯಾಪ್ಟನ್ಸಿನ? ಕ್ಯಾಪ್ಟನ್ಸಿ ಅವ್ರು ಚೆನ್ನಾಗ್ ಮಾಡ್ತಾರೆ ಸರ್. ಇದುವರೆಗೂ ತಿಳ್ಕೊಂಡಿದಾರಲ್ಲ, ಮೊದ್ಲಾಗಿದ್ರೆ ಮಾಡ್ತಿರ್ಲಿಲ್ಲ ಅವರು. ಈಗ ತಿಳ್ಕೊಂಡಿದ್ದಾರೆ. ಸರ್. ನಿಮ್ಮೆಲ್ಲರ ಓಟ್ ಯಾರಿಗಮ್ಮ? ನಂದು ಕಾವ್ಯಾಗ ಇರ್ತದ ಸರ್. ಈ ಬಾರಿ ಗೆಲ್ಲೋದ್ಯಾರಮ್ಮ? ಸರ್, ಗಿಲ್ಲಿ ಮತ್ತೆ ಸೂರಜ್ ಸರ್. ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೀವು ದಯವಿಟ್ಟು ನೀವು ವೋಟ್ ಮಾಡಿ ಅಮ್ಮ. ಓಕೆ ಸರ್, ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ತೆ. ನಮಸ್ತೆ. ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಮೇಡಮ್? ನೋಡ್ತೀವಿ. ಹೇಗ್ ಮೂಡ್ ಬರ್ತಿದೆ ಕಾರ್ಯಕ್ರಮ? ಚೆನ್ನಾಗಿ ಬರ್ತಿದೆ. ಈ ಒಂದು ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ? ಗಿಲ್ಲಿ ಇಷ್ಟ. ಗಿಲ್ಲಿನೇ ಯಾಕೆ ಇಷ್ಟ? ಗಿಲ್ಲಿ ಅಲ್ಲಿ ಬಿಗ್ ಬಾಸ್ ಅಲ್ಲಿ ತುಂಬಾ ಕಾಮಿಡಿ ಮಾಡ್ತಾನೆ, ಅವರಿಂದಾನೇ ಜೋಶ್ ಇದೆ, ಸೊ ಅದಕ್ಕೇನೆ ಅವನಂದ್ರೆ ಇಷ್ಟ. ಗಿಲ್ಲಿ ಇಷ್ಟ ಅಂತ ಹೇಳ್ತೀರಾ? ಗಿಲ್ಲಿ ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟಮ್ಮ? ಗಿಲ್ಲಿ ಬಿಟ್ಟು ಕಾವ್ಯ. ಕಾವ್ಯ ಅದು ಅಂಡರ್ಸ್ಟುಡ್ ಬಿಡಿ. ಗಿಲ್ಲಿ ಜೊತೆ ಕಾವ್ಯ, ಸೂರಜ್ ಜೊತೆ ರಾಶಿಕಾ. ಅಶ್ವಿನಿ ಗೌಡ ಅವ್ರು ಹೇಗೆ ಆಡ್ತಾರೆ? ಅವ್ರು ಚೆನ್ನಾಗಿ ಆಡ್ತಾರೆ. ಚೆನ್ನಾಗಿ ಆಡ್ತಿದ್ದಾರೆ. ನಿಮ್ಮ ಮಂಡ್ಯದ ಪರವಾಗಿ ನಿಮ್ಮ ಓಟ್ ಯಾರಿಗೆ? ಗಿಲ್ಲಿಗೆ. ಗಿಲ್ಲಿ ಗೆಲ್ತಾರ? ಜಿಯೋ ಹಾಟ್ಸ್ಟಾರ್ ಅಲ್ಲಿ ಓಟ್ ಹಾಕ್ತೀರಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ನಮ್ಮ ಮಂಡ್ಯದ ಜನತೆ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ, ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ ಒಂದು ಒಳ್ಳೆ ಮಾತುಗಳು ಹೇಳಿದ್ದಾರೆ. ಅವರೆಲ್ಲರಿಗೂ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನನ್ನ ರಿವ್ಯೂ ಹೇಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಜೈ ಕಿಚ್ಚ ಬಾಸ್, ಜೈ ಬಿಗ್ ಬಾಸ್, ಜೈ ಕರ್ನಾಟಕ.